ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ದೇವರಿಗೆ ಪತ್ರೆ ಪುಷ್ಪಗಳನ್ನ ಹೇಗೆ ಅರ್ಪಿಸಬೇಕು, ಯಾವ ಬೆರಳಿನಲ್ಲಿ ಅರ್ಪಿಸಬೇಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಗಳ ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ಸ್ವಾತಿ ನಕ್ಷತ್ರದ ಒಂದು ಭಾವದಲ್ಲಿ, ಆ ರಾಹುವಿನ ಭಾವದಲ್ಲಿ ಚಂದ್ರನ ಸಂಚಾರ ನಡೀತಾ ಇರತಕ್ಕಂಥದ್ದು. ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೆಲಸ ಕಾರ್ಯಗಳಿಂದ ಅಥವಾ ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡುವಂಥದ್ದು. ಸ್ತ್ರೀಯರಿಂದ ಮಾನ ಅಪಮಾನ ನಿಂದನೆಗೊಳಗಾಗ್ತಕ್ಕಂಥದ್ದು, ಗೌರವಕ್ಕೆ ಚ್ಯುತಿ ಬರ್ತಕ್ಕಂಥ ಮಕ್ಕಳು ದಾರಿ ತಪ್ಪತಕ್ಕಂಥದ್ದು, ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥ ಒಂದು ಸಂಭವ, ಎಚ್ಚರಿಕೆಯನ್ನು ನೋಡತಕ್ಕಂಥದ್ದು. ತುಂಬ ಹಠಮಾರಿದ ತನದ ಧೋರಣೆಯನ್ನು ಇವತ್ತಿನ ದಿವಸ ಈ ಮಕ್ಕಳಲ್ಲಿ ಕಾಣತಕ್ಕಂಥ ಒಂದು ದಿವಸ ಈ ಮೇಷರಾಶಿ ನೋಡಾಗಿರುವಂಥದ್ದು. ಓಂ ದ್ರೂಂ ದುರ್ಗಾಯಿ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಸ್ಥಿರಾಸ್ತಿ ವಿಷಯಗಳಲ್ಲೂ ಸಹೋದರಿಯೊಂದಿಗೆ ಮನಸ್ತಾಪ ಬೆಳೆಯುವಂತೆ ಮಾಡುವಂತಹ ಒಂದು ದಿವಸ. ಸ್ಥಿರಾಸ್ತಿ ನಷ್ಟವಾಗುವಂತಹ ಭೀತಿಯ ಮತ್ತು ಆತಂಕಗಳು ಸೃಷ್ಟಿಯಾಗುವಂಥದ್ದು. ನೆರೆಹೊರೆಯ ಸ್ತ್ರೀಯರೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥ ಸ್ವಲ್ಪ ಶತ್ರುತ್ವ ಬೆಳೀತಕ್ಕಂಥ ಒಂದು ವಾತಾವರಣ. ಶೀತ ಕಫಬಾಧೆಗಳು ಹೆಚ್ಚಾಗಿ ಪೀಡಿಸ್ತಕ್ಕಂಥದ್ದು ಇವತ್ತಿನ ದಿವಸ ಈ ವೃಷಭ ರಾಶಿ ನೋಡಾಗಿರುವಂಥದ್ದು. ಕುಲದೇವತೆಗೆ ನಿಂಬೆಹಣ್ಣಿನ ತುಪ್ಪದ ದೀಪವನ್ನು ಹಚ್ಚುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳುಂಟಾಗಿ ಆತಂಕಗೊಳ್ತಕ್ಕಂಥ ವಾತಾವರಣ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಥವಾ ಗೃಹ ಬದಲಾವಣೆಯಿಂದ ಸಮಸ್ಯೆಗೆ ಸಿಲುಕ್ತಕ್ಕಂಥದ್ದು. ಪ್ರಯಾಣದಲ್ಲಿ ವಸ್ತ್ರಾಭರಣಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಸಂಭವ ಮತ್ತು ದೈವ ನಿಂದನೆಯನ್ನು ಕೂಡ ಮಾಡತಕ್ಕಂಥ ಒಂದು ದಿವಸವೂ ಕೂಡ ಇವತ್ತಿನ ದಿವಸ ಈ ಮಿಥುನ ರಾಶಿ ನೋಡಾಗಿರುವಂಥದ್ದು. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಆರ್ಥಿಕವಾಗಿ ಮೋಸಕ್ಕೊಳಗಾಗ್ತಕ್ಕಂಥ ಒಂದು ಭಾವ. ಭೂಮಿ, ವಾಹನ, ಫ್ಲ್ಯಾಟ್, ಒಡವೆ, ವಸ್ತ್ರ, ಆಭರಣ ಖರೀದಿಯಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು. ಶತ್ರುಗಳನ್ನು, ಸಾಲಗಾರರನ್ನು ಅಥವಾ ಧಾರ್ಮಿಕ ಚಿಂತಕರನ್ನು ನಿಂದನೆ ಮಾಡತಕ್ಕಂಥದ್ದು ಅಥವಾ ಅವರೊಂದಿಗೆ ವಾಗ್ವಾದಕ್ಕೆ ಇಳಿತಕ್ಕಂಥದ್ದು ಅಥವಾ ಚರ್ಚೆಯಲ್ಲಿ ತೊಡಗತಕ್ಕಂಥ ಒಂದು ದಿವಸವೂ ಕೂಡ ಈ ಕಟಕ ರಾಶಿ ನೋಡಾಗಿರುವಂಥದ್ದು. ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಶೀತ ಕಫ ಗುಪ್ತವ್ಯಾಧಿಗಳು, ಸೋಂಕು ಇವುಗಳಿಂದ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣ. ಮಕ್ಕಳ ನಡವಳಿಕೆಗಳು ಅಥವಾ ಹಠಮಾರಿ ಧೋರಣೆಗಳು, ಮಕ್ಕಳ ಪ್ರೀತಿ ಪ್ರೇಮದ ವಿಷಯಗಳು ಚಿಂತೆಗೀಡು ಮಾಡತಕ್ಕಂಥ ಒಂದು ರೀತಿಯಲ್ಲಿ ಇರುವಂಥದ್ದು. ದಾಂಪತ್ಯದಲ್ಲಿ, ಉದ್ಯೋಗ ಸ್ಥಳದಲ್ಲಿ ಸಂಶಯಾತ್ಮಕವಾದಂಥ ಒಂದು ಕೆಲವೊಂದು ಘಟನೆಗಳು ಇವತ್ತಿನ ದಿವಸ ನಡೀತಕ್ಕಂಥದ್ದನ್ನು ಸಿಂಹರಾಶಿಯನ್ನು ನೋಡುವಂಥದ್ದು. ಮುತ್ತೈದೆಯರಿಗೆ ಫಲತಾಂಬೂಲವನ್ನು ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಆರ್ಥಿಕ ದುಸ್ಥಿತಿಗಳು ಭವಿಷ್ಯದ ಚಿಂತೆಗೀಡು ಮಾಡತಕ್ಕಂಥದ್ದು. ಭವಿಷ್ಯವನ್ನು ಚಿಂತೆಗೀಡು ಮಾಡಿ ನಿದ್ರಾಭಂಗವನ್ನು ಮಾಡಿಸುವಂಥದ್ದು. ಕನಸಿನಲ್ಲಿ ಕೆಟ್ಟ ಕನಸುಗಳು ಬೀಳ್ತಕ್ಕಂಥ ಒಂದು ಸ್ಥಿತಿ. ರಾಜಕೀಯ ವ್ಯಕ್ತಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ, ಸರ್ಕಾರದಿಂದ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡುವಂಥದ್ದು. ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳುಂಟಾಗಿ ನೆಮ್ಮದಿಯನ್ನು ಕಳೆದುಕೊಳ್ಳತಕ್ಕಂಥ ವಾತಾವರಣ ಅಥವಾ ಸುಖದಿಂದ ವಂಚಿತರಾಗ್ತಕ್ಕಂಥ ಒಂದು ಸ್ಥಿತಿಯೂ ಕೂಡ ಇವತ್ತಿನ ದಿವಸ ಈ ಕನ್ಯಾ ರಾಶಿ ನೋಡಾಗಿರುವಂಥದ್ದು. ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಜಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಕುಮಾರನ್ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಕುಮಾರ್ ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯ ಗೊತ್ತಾ? 29/3/1970. ಹುಟ್ಟಿದ ಸಮಯ ರಾತ್ರಿ 2:30. ಸರಿ, ಆಯ್ತು. ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ಶಿವಾಯ ಗುರುಜಿ. ನಮಃ ಶಿವಾಯ.
29ನೇ ತಾರೀಕು ನೈಟ್ 12 ಗಂಟೆ ಆದ್ಮೇಲ ಹೌದ್ರಿ ಗುರುಜಿ ಆಗಲಿ. 2:35 ಆಗಲಿ ಅಂದ್ರೆ 30ನೇ ತಾರೀಕು ಬರ್ತದ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥ ಒಂದು ನಕ್ಷತ್ರವನ್ನು ನೋಡಿದಾಗ ಮೂಲಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು, ಶನಿ ನೀಚತ್ವವನ್ನು ಹೊಂದಿರತಕ್ಕಂಥದ್ದು, ಗುರು ವಕ್ರತ್ವ, ಲಗ್ನಾಂಶವನ್ನು ನೋಡಿದಾಗ ಉತ್ತರಾಷಾಢ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕದ ಪ್ರಕಾರವಾಗಿ ಹತ್ತತ್ರ ಸುಮಾರು 2 ವರ್ಷ 4 ತಿಂಗಳಿಂದ ಈಚೆಗಂತೂ ಕೂಡ ಕಂಪ್ಲೀಟ್ ನೆಮ್ಮದಿಯೇ ಭಂಗವಾಗೋಗಿದೆ. ಮಿತ್ರರಿಂದ ಮೋಸಗಳು ಒಳಗಾಗ್ತಕ್ಕಂಥದ್ದು, ಯಾರ್ಯಾರು ನೀವು ಆತ್ಮೀಯರು ಅಂತಕ್ಕಂಥದ್ದು ನಂಬಿರ್ತೀರೋ ಅವರೆಲ್ಲರಿಂದಲೂ ಕೂಡ ಮೋಸವಾಗ್ತಕ್ಕಂಥದ್ದು. ಯಾಕೋ ದಾಂಪತ್ಯದಲ್ಲೂ ಕೂಡ ಸರಿಯಾದಂಥ ನೆಮ್ಮದಿಗಳು ಕಾಣ್ತಾ ಇಲ್ಲ, ಏನೋ ನಿರುತ್ಸಾಹಗಳು ಕಾಣ್ತಾ ಇದೆ, ಏನೋ ಆಲಸ್ಯತನಗಳು ಕಾಣ್ತಾ ಇದೆ. ಯಾವುದಕ್ಕೆ ಕೈ ಹಾಕಿದನೋ ಅರ್ಧಕ್ಕೆ ನಿಲ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿ ಬರ್ತದೆ ಅಂತ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ. ಹತ್ತತ್ರ ಈ 6 ತಿಂಗಳಿಂದ ಇತ್ತೀಚೆಗಂತೂ ಕೂಡ ಈ 6 ತಿಂಗಳ ಈಚೆಗೆ ಹಣಕಾಸಿನ ವಿಚಾರವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು ಅಥವಾ ಹಣಕಾಸಿನ ವಿಚಾರವಾಗಿ ಮೋಸವಾದ್ರೂ ಆಗಿರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತದೆ. ಹೌದೋ ಅಲ್ವೋ? ಹೌದು ಗುರುಜಿ, ಹೌದು ಗುರುಜಿ. ಹೇಳಿ ಏನಾಗ್ಬೇಕು? ಈಗ ನಮ್ ಕಷ್ಟ ಭಾಳ ಇದೆ ಗುರುಜಿ, ಬಿಸ್ನೆಸ್ ಐತಾ ಇಲ್ಲ ಏನಿಲ್ಲ ಗುರುಜಿ, ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ಬೇಕಾಯ್ತು ಗುರುಜಿ. ಒಂದು ಕೆಲಸ ಮಾಡಿ, ಪ್ರತಿ ಶುಕ್ರವಾರ ಅಲ್ಲೆಲ್ಲಾರು ನವಗ್ರಹ ದೇವಸ್ಥಾನವಾದರೂ ಅಥವಾ ನವಗ್ರಹ ವೃಕ್ಷಗಳಾದರೂ ಇದ್ರೆ ಆ ಕ್ಷೇತ್ರಕ್ಕೆ ಹೋಗಿಬಿಟ್ಟು ನವಗ್ರಹ ವೃಕ್ಷ ಅಥವಾ ನವಗ್ರಹಗಳನ್ನ ಪ್ರದಕ್ಷಿಣೆಯನ್ನ ಮಾಡಿಬಿಟ್ಟು ಅವರೇ ಬೇಳೆ ಅಥವಾ ಅವರೇ ಕಾಳು ಇದನ್ನ ಒಂದು ರೀತಿಯಾದಂಥ ಈ ವೈಟ್ ಕಲರ್ ರೇಷ್ಮೆ ವಸ್ತ್ರ ಅಂತ ಕರಿತೀವಿ ನಾವು, ಮಿಂಚುವಂಥ ಒಂದು ಬಟ್ಟೆ ಆದರೂ ಆಗ್ಬೋದು ಅಥವಾ ರೇಷ್ಮೆ ವಸ್ತ್ರ ಆದರೂ ಆಗ್ಬೋದು, ಗಂಟೆ ಕಟ್ಟಬೇಕು, ಆ ನವಗ್ರಹ ನಡುವಿನಲ್ಲಿಡಬೇಕು, ಪೂಜೆಯನ್ನು ಮಾಡಬೇಕು, ಪ್ರದಕ್ಷಿಣೆ ಹಾಕಿಬಿಟ್ಟು ಅದನ್ನ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ದಾನವಾಗಿ ನೀಡಿ ಖಂಡಿತವಾಗ್ಲೂ ಕೂಡ ಒಂದು 9 ವಾರಗಳ 9 ಶುಕ್ರವಾರ ಮಾಡಿ ನಿಮ್ಗೆಲ್ಲಾ ರೀತಿಯಲ್ಲೂ ಅನುಕೂಲ ಆಗೋದಕ್ಕೆ ದಾರಿ ಸಿಗುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಚಂದನ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಹೆಸರು ಶೋಭಾ, ನನ್ನ ಮಗ ಚಂದನ್ ಅಂತ. ಸರಿ, ಹೇಳಿ ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯ ಹೇಳಿ. 14/5/1999. ಹಾ, ಶುಕ್ರವಾರ ಬೆಳಿಗ್ಗೆ 6 ಗಂಟೆ 10 ನಿಮಿಷ. ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ಯಾರ ಬಗ್ಗೆ ಕೇಳಬೇಕು ತಾಯಿ? ನನ್ನ ಮಗನ ಬಗ್ಗೆ ಗುರುಜಿ. ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಶನಿ ನೀಚತ್ವ, ಗುರು ಸ್ವಕ್ಷೇತ್ರದನಾಗಿರ್ತಕ್ಕ ಲಗ್ನಾಂಶವನ್ನು ನೋಡಿದಾಗ ಕೃತಿಕಾ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಮರವಿನ ಸ್ವಭಾವಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಯುದ್ಧಕಾಲೇ ಶಸ್ತ್ರಾಭ್ಯಾಸ ಇನ್ನು 15 ದಿವಸ ಅಥವಾ 1 ವಾರ ಇರಬೇಕಾದ್ರೆ ನಾನು ಓದಬೇಕು ಅನ್ನೋ ರೀತಿಯಲ್ಲಿ ಎಕ್ಸಾಮ್ ಇನ್ನೊಂದು 15 ದಿವಸ ಅಥವಾ ವಾರ ಇದೆ ಅಂತ ಅಂದಾಗ ನಾನು ಓದಬೇಕು ಅಂತ ಕುತ್ಕೊಂತಾನೆ, ಅಲ್ಲಿವರೆಗೂ ಕಾಲಹರಣ ಮಾಡ್ಕೊಳ್ತಕ್ಕಂಥದ್ದು, ಓದಿದ್ದು ತಲೆಗೆ ಹೋಗೋದಿಲ್ಲ, ವಿಪರೀತ ಒತ್ತಡ ಮಾಡ್ಕೊಳ್ತಾನೆ, ನಿದ್ರ ಒಂದು ಸಮಸ್ಯೆಗಳು ಆಗ್ತಾ ಇರ್ತದೆ ಅಥವಾ ಕೆಟ್ಟ ಕನಸುಗಳು ಬೀಳ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ. ಹೌದೋ ಅಲ್ವೋ? ಹೌದು. ಹೇಳಿ ಏನಾಗ್ಬೇಕು? ಅದೇ ಒಂದು ವಿದ್ಯಾಭ್ಯಾಸ ಹೆಂಗಿದೆ ಮುಂದೆ ನೋಡಿ ಗುರುಜಿ. ಸ್ವಲ್ಪ ಕಷ್ಟವಿದೆ ತಾಯಿ, ಯಾಕೆಂದ್ರೆ ಇವರು ಸ್ವಯಂಕೃತ ಅಪರಾಧಿಗಳಾಗ್ತಾರೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಲಾ ಚಟುವಟಿಕೆನಲ್ಲಿ ಸ್ವಲ್ಪ ಹೆಚ್ಚಿನ ಹೇಳಿಕೆಯನ್ನು ಪಡಿತಕ್ಕಂಥ ಎಲ್ಲಾ ಅರ್ಹತೆಗಳು ಈ ಜಾತಕಕ್ಕೆ ಇದೆ. ಡ್ಯಾನ್ಸು ಅಥವಾ ಪೇಂಟಿಂಗು ಅಥವಾ ಏನಾದರೂ ಆರ್ಟಿಸ್ಟ್ರಿ ಸಂಬಂಧಪಟ್ಟಂತೆ ಅಥವಾ ಕಂಪ್ಯೂಟರ್ ಡಿಸೈನಿಂಗ್ ಸಂಬಂಧಪಟ್ಟಂತೆ ಇಂಥವ್ರುಗಳಲ್ಲಿ ಏಳಿಗೆ ಇದೆ ಹೊರತು ಇವನಿಗೆ ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ಪ್ರಗತಿಗಳಿಲ್ಲ ತಾಯಿ. ಶುಭವಾಗಲಿ. ಗುರುಗಳ ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರ ಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಇವತ್ತಿನ ದಿವಸ ತುಲಾರಾಶಿನೊಳಗೆ ಸಂಬಂಧಪಟ್ಟಂತೆ ಮಿತ್ರರು ಶತ್ರುಗಳಾಗಿ ಪರಿವರ್ತನೆಯಾಗುವಂಥದ್ದು, ಅಹಂಭಾವದ ನಡವಳಿಕೆಗಳು ನಿಮ್ಮ ಗೌರವಕ್ಕೆ ಚ್ಯುತಿಯನ್ನು ತರುವಂಥದ್ದು, ಮಹಿಳಾ ಮಿತ್ರರಿಂದ ಅದೃಷ್ಟ ಕೈತಪ್ಪಿ ಹೋಗ್ತಕ್ಕಂಥದ್ದು ಮತ್ತು ಆತ್ಮ ಸಂಕಟಗಳು ಬಾಧಿಸ್ತಕ್ಕಂಥದ್ದನ್ನು ಇವತ್ತಿನ ದಿವಸ ತುಲಾರಾಶಿಯನ್ನು ನೋಡುವಂಥದ್ದು. ಶಿವಾಲಯದಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಉದ್ಯೋಗ ಸ್ಥಳದಲ್ಲಿ ಹಣಕಾಸಿನ ವಿಚಾರವಾಗಿ ಗೌರವಕ್ಕೆ ಚ್ಯುತಿ ಬರುವಂಥದ್ದು, ದುರಾಲೋಚನೆಗಳು, ದುರ್ನಾಟನೆಗಳು, ಕೆಟ್ಟ ಹವ್ಯಾಸಗಳು ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ದಿವಸವಾಗಿರ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಸಮಸ್ಯೆಗಳು ಬರುವಂಥದ್ದು ಮತ್ತು ಶತ್ರುಗಳು ಅಧಿಕವಾಗಿ ಪೀಡಿಸ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗಸ್ಥರಿಗೆ ಅನುಕೂಲದ ಒಂದು ಭಾವವನ್ನು ಇವತ್ತಿನ ದಿವಸ ಈ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಬಿಳಿಯ ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಶತ್ರು ಕಾಟದಿಂದ ಮಾನಸಿಕ ನಿಂದನೆಯನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು,
ಕುಲದೇವತಾ ನಿಂದನೆಯನ್ನು ಮಾಡ್ತಕ್ಕಂಥದ್ದು, ದೇವತಾ ಕಾರ್ಯದಲ್ಲಿ ಆಸಕ್ತಿಗಳನ್ನು ಕಳೆದುಕೊಳ್ತಕ್ಕಂಥದ್ದು, ಅನಗತ್ಯವಾಗಿ ತಿರುಗಾಟಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ಈ ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ನಾರಿಕೇಲ ಫಲ ದಾನ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಆತ್ಮೀಯರು ಪ್ರೀತಿ ಪಾತ್ರರೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಅವರಿಂದ ದೂರವಾಗ್ತಕ್ಕಂಥ ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು, ಅನಿರೀಕ್ಷಿತ ಘಟನೆಗಳಿಂದ, ಪಿತ್ರಾರ್ಜಿತ ಆಸ್ತಿಯ ಕೋರ್ಟ್ ಕೇಸ್ಗಳಿಂದ ಆರ್ಥಿಕ ನಷ್ಟಗಳನ್ನು ಇನ್ನಷ್ಟು ಹೆಚ್ಚಾಗಿ ಬರ್ತಕ್ಕಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗಿ ಆಸ್ಪತ್ರೆಗೆ ಅಲದಾಡತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ಈ ಮಕರ ರಾಶಿಯನ್ನು ನೋಡುವಂಥದ್ದು. ಶ್ವಾನಗಳಿಗೆ ಆಹಾರವನ್ನು ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಗೌರವಯುತವಾಗಿ ಬದುಕಿ ಬಾಳಿದಂತಹ ದಾಂಪತ್ಯದಲ್ಲಿ ಸಂಶಯಗಳು ಸುಳಿದಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡುವಂಥದ್ದು, ಪೊಳ್ಳು ಮಾತಿನಿಂದ ಕುಟುಂಬ ಗೌರವಕ್ಕೆ ಚ್ಯುತಿ ಬರ್ತಕ್ಕಂಥದ್ದು, ಸ್ಥಿರಾಸ್ತಿ, ವಾಹನ, ಫ್ಲ್ಯಾಟ್, ವಸ್ತ್ರಾಭರಣದಿಂದ ನಷ್ಟಗಳು ಅಧಿಕವಾಗ್ತಕ್ಕಂಥದ್ದು ಅಥವಾ ಅವುಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥದ್ದನ್ನು ಈ ಕುಂಭರಾಶಿಯನ್ನು ನೋಡುವಂಥದ್ದು. ಕಡಲೆ ಬೆಳ್ಳವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಬೇರೆಯವರು ಮಾಡಿದಂತಹ ಒಂದು ತಪ್ಪುಗಳಿಗೆ ನೀವು ಸಂಕಷ್ಟದಲ್ಲಿ ಸಿಲುಕ್ತಕ್ಕಂಥದ್ದು, ಸಾಲಗಾರರೂ ಆಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಪೂಜಾ ಕಾರ್ಯಗಳಲ್ಲಿ, ದೇವತಾ ಕಾರ್ಯಗಳಲ್ಲಿ ಅಸಮಾಧಾನವನ್ನು ತೋರ್ಪಡಿತಕ್ಕಂಥದ್ದು, ಮಕ್ಕಳು ಬಿದ್ದು ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು ಅಥವಾ ತಲೆಗೆ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು ಅಥವಾ ಮಕ್ಕಳ ಒಂದು ರೀತಿಯ ಹೊರಟತನ ಅಂತಕ್ಕಂಥದ್ದು ಏನೋ ಒಂದು ಅವಘಡಗಳನ್ನು ತರತಕ್ಕಂಥ ಒಂದು ಸ್ಥಿತಿಯನ್ನು ಈ ಮೀನರಾಶಿನವರು ನೋಡುವಂಥದ್ದು. ಮಲ್ಲಿಗೆ ಹೂವಿನಿಂದ ಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳಿಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಮಾದೇಗೌಡ ಅನ್ನೋರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. ಮೇಡಮ್, ಜನ್ಮ ದಿನಾಂಕ ಗೊತ್ತಿಲ್ಲ, ಸ್ವಲ್ಪ ಅರ್ಥವಾಗಿ ಗೊತ್ತಿಲ್ಲ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮ ಶಿವಾಯ. 1 ರಿಂದ 12ರ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಿ. ಗುರುಜಿ 9 ಗುರುಜಿ. ಸುಮಾರು 8 ವರ್ಷಗಳಿಂದ ಇತ್ತೀಚೆಗಂತೂ ಕೂಡ ಪರಿಪೂರ್ಣವಾಗಿ ನರಕದ ಹಾದಿಗಳನ್ನೇ ನೋಡಿರ್ತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಿದೆ. ಯಾವುದರಲ್ಲೂ ಕೈ ಹಿಡಿತಲ್ಲ, ಸುಮ್ಮನೆ ತಿರುಗಾಡೋದು, ಏನೋ ಒಂದು ರೀತಿಯಾದಂಥ ಒಳಗಡೆನೇ ವೇದನೆಗಳು, ಆತ್ಮ ಸಂಕಟಗಳು ಬಾಧಿಸ್ತಾ ಇರ್ತಕ್ಕಂಥದ್ದು, ಬಂಧು ಬಾಂಧವರಿಂದಂತೂ ಕೂಡ ನೋವಿನ ಮೇಲೆ ನೋವು, ಒಂದು ಭಾವನೆಗಳಿಗೆ ಪೆಟ್ಟು ಪದೇ ಪದೇ ಬೀಳ್ತಾ ಇರ್ತಕ್ಕಂಥದ್ದು, ನಿಮ್ಮ ಗೌರವಕ್ಕೆ ಪೆಟ್ಟುಗಳು ಪದೇ ಪದೇ ಬೀಳ್ತಾ ಇರ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು. ಏಳಿಗೆನೆ ಇಲ್ವಾ, ಏನೋ ದೈವ ಶಾಪಕ್ಕೆ ಗುರಿಯಾಗ್ಬಿಟ್ಟಿದ್ದೇವಾ ಅಥವಾ ಏನಾದರೂ ಮಾಟಮಂತ್ರ ಏನಾದರೂ ಆಗ್ಬಿಟ್ಟಿದೆ, ಯಾಕೆಂದ್ರೆ ಒಳಗಡೆ ಏನೋ ಸಂಕಟ, ಯಾರೋ ಇಸುಕ್ತಾ ಇದ್ದಾರೆ ಅನ್ನೋ ರೀತಿಯಾದಂಥ ಒಂದು ಭಾವನೆಗಳು ಉತ್ಪತ್ತಿ ಆಗುತ್ತೆ. ಹೌದೋ ಅಲ್ವೋ? ಹೌದು ಗುರುಜಿ, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದು ಪೂರ್ವಜರು ಮಾಡಿದಂಥ ಒಂದು ಕರ್ಮ ಫಲಗಳಿಂದ ನಿಮಗೆ ಈ ರೀತಿಯಾದಂಥ ಏಳಿಗೆ ಆಗದ ರೀತಿಯಲ್ಲಿ ನಿಮಗೆ ಪೀಡಿಸ್ತಾ ಇರ್ತಕ್ಕಂಥದ್ದು. ಆ ಪೂರ್ವಜರು ಮಾಡಿರ್ತಕ್ಕಂಥ ಕರ್ಮ ಫಲಗಳನ್ನು, ಅಂದರೆ ಪೂರ್ವಜರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಿವಾರಣೆ ಆಗಬೇಕು. ಅಲ್ಲಿವರೆಗೂ ಯಾವ ದೇವತಾ ಪೂಜೆಗಳನ್ನು ಮಾಡಿದರೂ, ಎಷ್ಟೇ ಪೂಜೆಗಳನ್ನು ಮಾಡಿದರೂ, ಎಷ್ಟೇ ಶಾಂತಿ ಪೂಜೆಗಳನ್ನು ಮಾಡಿದರೂ ಕೂಡ ನಿಮಗೆ ಯಾವುದೂ ಕೂಡ ಪರಿಹಾರ ಸಿಗೋದೇ ಇಲ್ಲ. ಅಲ್ಲಾಡ್ತೀರಿ, ಅಲ್ಲಿ ಸಿಗುತ್ತಾ ಇಲ್ಲಿ ಸಿಗುತ್ತಾ ಅಂತ, ಎಲ್ಲಿಯೂ ಸಿಗೋದಿಲ್ಲ. ಆ ಸರಿಯಾದ ರೀತಿಯಲ್ಲಿ ಮಂತ್ರಶುದ್ಧತ್ವ, ಜ್ಞಾನ ಇರುವಂಥವ್ರ ಕೈಯಲ್ಲಿ, ವ್ಯಕ್ತಿ ಶುದ್ಧತ್ವ ಇರುವಂಥವ್ರ ಕೈಯಲ್ಲಿ ಅದನ್ನು ಬಗೆಹರಿಸಿಕೊಳ್ಳಿ. ಆ ಕರ್ಮ ಫಲಗಳನ್ನು ನಿವಾರಣೆ ಮಾಡಿಸ್ಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ, ನಿಮ್ಮ ಬೆಳವಣಿಗೆಗೆ ದಾರಿ ಕೊಡ್ತದೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ರಾಮು ಅನ್ನೋರು ಹಳಿಯಾಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಅಲ್ಲ ಮೇಡಮ್, ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 2/5/1986 ಬೆಳಿಗ್ಗೆ 10:30ಕ್ಕೆ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮ ಶಿವಾಯ. ನಮಸ್ಕಾರ ಗುರುಜಿ. ಮತ್ ನಮ್ಗೆ ಎಲ್ಲಿ ವರ್ಕ್ ಏನಿಲ್ಲ ಗುರುಜಿ, ಸ್ವಲ್ಪ ಏನ್ ತೊಂದ್ರೆ ಇದೆ, ಕುಶ ದೋಷ ಇದೆ, ಏನ್ ತೊಂದ್ರೆ ಇದೆ, ಮದುವೆಗೂ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ತಿಳಿಸ್ಕೊಡಿ ಸರ್ ಗುರುಜಿ. ಹಾಗಲಿ. ಮೊದಲು ಜ್ಯೋತಿಷ್ಯ ಆದಂಥವರು ಮೊದಲು ನಾವು ನಿಮ್ಮ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನುಡಿಯಬೇಕು. ಆ ನಂತರವಾಗಿ ನಿಮಗೆ ಪರಿಹಾರ ಮಾಡೋದಕ್ಕೆ ಅನುಕೂಲವಾಗ್ತಕ್ಕಂಥದ್ದು, ಅಂಥವರು ನಿಜವಾದ ಜ್ಯೋತಿಷ್ಯಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಮೊದಲು ನೀವು ಓದಂಥ ಎಲ್ಲೇ ಜ್ಯೋತಿಷ್ಯವನ್ನು ಕೇಳೋದಕ್ಕೆ ಹೋಗಲಿ, ಸುಮ್ಮನೆ ಕುಳಿತುಕೊಳ್ಬೇಕಷ್ಟೇ. ನಿಮ್ಮ ಸಮಸ್ಯೆ ಏನು ಅಂತಕ್ಕಂಥದ್ದು ಅವರಿಂದ ಬಂದಾಗ ಅವರಿಂದ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು ದೃಢವಾದ ನಂಬಿಕೆ ನಿಮಗೆ ಬರುತ್ತದೆ.
ಸಮಸ್ಯೆ ಅವರಿಗೆ ಗೊತ್ತಾಗಲಿಲ್ಲ, ನಿಮಗೆ ಪರಿಹಾರ ಹೇಳೋದಕ್ಕೂ ಯೋಗ್ಯರಲ್ಲ ಅವರು ಅಂತಕ್ಕಂಥ ಒಂದು ಸ್ಥಿತಿ. ಹಾಗಾಗಿ ಮೊದಲು ನಾನು ನುಡಿತೀನಿ, ತದನಂತರವಾಗಿ ನಿಮ್ಮ ಸಮಸ್ಯೆ ಅಂತಕ್ಕಂಥದ್ದನ್ನ, ಮುಖ್ಯವಾದ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಆಮೇಲೆ ಹೇಳಿರಂತೆ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಧನಿಷ್ಠಾ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಶನಿ ವಕ್ರತ್ವವನ್ನು ಹೊಂದಿರತಕ್ಕಂಥ ಶುಕ್ರ ಸ್ವಕ್ಷೇತ್ರ. ಲಗ್ನಾಂಶವನ್ನು ನೋಡಿದಾಗ ಪುನರ್ಸೂ ನಕ್ಷತ್ರ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ವಿಪರೀತವಾದಂಥ ಸಾಲ ಬಾಧೆಗಳಿಗೆ ಒಳಗಾಗ್ತಕ್ಕಂಥದ್ದು, ಶತ್ರುಗಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ನೇಹಿತರೇ ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ತುಂಬ ಆಸೆಗಳನ್ನು ಇಟ್ಟಿರ್ತೀರಿ, ನಿಮ್ಮಿಂದ ಅವರು ಉದ್ಧಾರ ಆಗ್ತಾರೆ, ಆದರೆ ನಿಮಗೆ ಮಾತ್ರ ಇರುವಂಥ ಕತ್ತಲ ಕೋಣೆಯಲ್ಲೇ ಕಳೆತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರುತ್ತೆ ಅಂತ ಹೇಳ್ತದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನೀವಿರುವಂಥ ಒಂದು ಜಾಗ ಅಂದರೆ ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ ಏನಿದೆ ಆ ಜಾಗದ ಸ್ಥಿತಿಗತಿಗಳು ಸರಿ ಇಲ್ಲ, ಸ್ಥಳ ಬದಲಾವಣೆಯನ್ನು ಮಾಡಿ, ಮನೆ ಬದಲಾವಣೆಯನ್ನು ಮಾಡಿ, ಅಥವಾ ವಾಸ್ತು ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಭೂಮಿ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಸಾಧ್ಯವಾದರೆ ಮಂತ್ರ ಶುದ್ಧತ್ವ, ವ್ಯಕ್ತಿ ಶುದ್ಧತ್ವ ಇರುವಂತರ ಕೈಯಲ್ಲಿ ಒಂದು ವಾಸ್ತು ಹೋಮವನ್ನು ಮಾಡಿಸ್ಕೊಂಡು, ಒಂದು ಸುದರ್ಶನ ಹೋಮವನ್ನು ಆ ಮನೆಯಲ್ಲಿ ನೀವು ವಾಸ ಮಾಡತಕ್ಕಂಥ ಜಾಗದಲ್ಲಿ ಮಾಡಿಸ್ಕೊಳ್ಳಿ. ಅಲ್ಲಿಂದ ನಿಮಗೆ ಏಳಿಗೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವ ಪೂಜೆ ಪುನಸ್ಕಾರಗಳಿಂದಲೂ ಕೂಡ ನಿಮಗೆ ಏಳಿಗೆ ಆಗೋದಿಲ್ಲ. ಶುಭವಾಗಲಿ. ಗುರುಗಳೇ, ದೇವರಿಗೆ ಪೂಜೆ ಮಾಡುವಾಗ ಹೂವಿನಲ್ಲಿ ಪೂಜೆ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಹೂವಿಲ್ಲದೆ ಪೂಜೆ ಮಾಡಿದ್ರೆ ಅದು ದೇವರಿಗೆ ಪ್ರಿಯ ಆಗಲ್ಲ ಅಂತಲೂ ಹೇಳ್ತಾರೆ. ಹಾಗಾಗಿ ದೇವರಿಗೆ ಯಾವ ರೀತಿಯ ಹೂಗಳಿಂದ ಪೂಜೆ ಮಾಡಬೇಕು, ಯಾವ ರೀತಿಯ ಪತ್ರೆಗಳನ್ನ ಅರ್ಪಿಸಬೇಕು, ಹಾಗೆ ಯಾವ ರೀತಿ ಯಾವ ಬೆರಳಿನಲ್ಲಿ ಪೂಜೆ ಮಾಡಬೇಕು ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಈ ಪೂಜಾ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ಯಾವ ರೀತಿ ಊಟ ಮಾಡಬೇಕು ಅನ್ನೋ ರೀತಿಯಾದಂಥ ನಿಯಮಗಳಿದೆಯೋ ಅದನ್ನು ಸಂಸ್ಕಾರ ಕೆಲವೊಂದು ಕಾಲದ ನಿಯಮ ಪ್ರಕಾರವಾಗಿ ಬದಲಾವಣೆ ಆಗ್ತಾ ಹೋಗ್ತಾ ಇರ್ತದೆ. ಅದರ ಒಟ್ಟಿಗೆ ಬಹಳ ಮುಖ್ಯವಾಗಿ ನಿಮಗೆ ಇನ್ನೂ ಮುಖ್ಯವಾದಂಥ ವಿಚಾರ ಏನಂತಂದರೆ, ಯಾರ್ಯಾರು ಬಾಲಗ್ರಹದ ಒಂದು ದೋಷಗಳಿರ್ತಕ್ಕಂಥ ಮಕ್ಕಳಲ್ಲಿ ತೊಂದರೆಗಳಾಗ್ತಾ ಇದೆಯೋ, ಅಥವಾ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇದೆಯೋ, ಯಾಕೋ ಪ್ರೀತಿ ವಿಶ್ವಾಸ ಅನುರಾಗಗಳು ಕಾಣ್ತಾ ಇಲ್ಲ ಅನ್ನೋ ರೀತಿಯಾದ ಸ್ಥಿತಿ ಆಗ್ತಾ ಇದೆಯೋ, ಶತ್ರುಕಾಟಗಳು ಜಾಸ್ತಿ ಆಗ್ತಾ ಇದೆಯೋ, ಉದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯೋ, ಅಥವಾ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ರೀತಿಯಾದ ಪರಿವರ್ತನೆಗಳಾಗ್ತಾ ಇದೆಯೋ, ಈ ಮಾಟ ಮಂತ್ರ ತಂತ್ರ ದೋಷಗಳು ಯಾರ್ಯಾರಿಗೆ ಕಾಡ್ತಾ ಇದೆಯೋ ಅವರೆಲ್ಲರಿಗೂ ಕೂಡ ಒಂದು ತಾಯ್ತದ ಒಂದು ಸ್ಥಿತಿಯನ್ನು, ಅಂದರೆ ದೂರದಲ್ಲಿರ್ತಕ್ಕಂಥವ್ರು ಪೋಸ್ಟಲ್ಲಿ ಬೇಕಾದರೂ ಕೂಡ ನೀವು ಅದನ್ನು ತರಿಸ್ಕೊಳ್ಬೋದು. ಅದನ್ನು ತರಿಸಿಕೊಂಡು ಧಾರಣೆ ಮಾಡ್ಕೊಳ್ತಕ್ಕಂಥದ್ರಿಂದ ನಾವು ಅದರ ಜೊತೆಯಲ್ಲಿ ಒಂದು ಬೀಜಾಕ್ಷರ ಮಂತ್ರವನ್ನು ಕೊಡ್ತೀವಿ. ಆ ಬೀಜಾಕ್ಷರ ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳಿಗೆ ನಿವಾರಣೆ ಆಗೋದಕ್ಕೆ ರಾಮಬಾಣವಾಗಿ ವರ್ಕ್ ಆಗ್ತದೆ. ಇದು ಶತಸಿದ್ಧ. ನನ್ನ ಅನುಭವ, 16 ವರ್ಷದ ಅನುಭವದ ಒಂದು ಸ್ಥಿತಿನಲ್ಲಿ ಅನುಷ್ಠಾನಪೂರ್ವಕವಾಗಿ ಅದನ್ನು ಸಿದ್ಧಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಅದನ್ನು ಮೊದಲೇ ನೀವು ನಮ್ಮ ಕಚೇರಿಗೆ ನಂಬರ್ಗೆ ಫೋನ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಕೊಳ್ಬೇಕಾಗತ್ತೆ. ಇನ್ನು ದೇವತಾ ಪೂಜೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಪ್ರತಿ ದಿವಸವೂ ಕೂಡ ಒಂದೊಂದು ರೀತಿಯಲ್ಲಿ ಒಂದೊಂದು ಹೂವಿನಲ್ಲಿ ಪೂಜೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಒಂದೊಂದು ಹೂವನ್ನು ಅರ್ಪಿಸಿದ್ರೂ ಕೂಡ ಒಂದೊಂದು ರೀತಿಯಾದಂಥ ಫಲಾಫಲಗಳು ಸಿಗುತ್ತದೆ ಅನ್ನೋ ರೀತಿಯಾದಂಥ ವಾತಾವರಣ ಇರತಕ್ಕಂಥದ್ದು. ಆದರೆ ಪೂಜೆಯನ್ನು ಅರ್ಪಿಸಬೇಕಾದರೆ ಅಥವಾ ಪೂಜೆಯನ್ನು ಮಾಡಬೇಕಾದರೆ ಅಥವಾ ಲಿಂಗ ಪೂಜೆಗಳನ್ನು ಮಾಡಬೇಕಾದರೆ ಲಿಂಗ ಪೂಜೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನಕ್ಕೆ 90% ಜನಗಳಿಗೆ ಗೊತ್ತಿರೋದಿಲ್ಲ. ಅಥವಾ ದೇವತಾ ಪೂಜೆಗಳನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ. ಯಾವ ಮುದ್ರೆಯಿಂದ ಪೂಜೆಗೆ ಭಗವಂತನಿಗೆ ಪೂಜೆಯನ್ನು ಅರ್ಪಿಸಬೇಕು, ಯಾವ ಮುದ್ರೆಯಿಂದ ಭಗವಂತನಿಗೆ ಹೂವನ್ನು ಅರ್ಪಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ಗೊತ್ತಿಲ್ಲ. ಒಂದು ವಿಚಾರ ಏನಂತಂದರೆ, ಹೂವನ್ನು ತೆಗೆಯೋದಕ್ಕೂ ಕೂಡ ಹೂವನ್ನು ಹಿಡೋದಕ್ಕೂ ಕೂಡ ಒಂದು ಮುದ್ರೆಗಳು ಬರ್ತದೆ. ಅದೇ ರೀತಿಯಾದಂಥ ಮುದ್ರೆಗಳನ್ನು ಅರ್ಪಿಸಿದಾಗ ಮಾತ್ರವೇ ಭಗವಂತನಿಗೆ ಪ್ರೀತಿ ಪಾತ್ರ ಆಗ್ತಕ್ಕಂಥದ್ದು. ತದನಂತರವಾಗಿ ಆ ಅರ್ಪಿಸ್ತಕ್ಕಂಥದ್ರಿಂದ ಸ್ಪರ್ಶ ಮಾತ್ರದಿಂದ, ಸಾಮಾನ್ಯವಾಗಿ ಆಯುರ್ವೇದಿಕದಲ್ಲಿ ಈ ನರಗಳನ್ನು ಹಿಡಿತಕ್ಕಂಥದ್ದು ಇದೆಲ್ಲವೂ ಇರತಕ್ಕಂಥದ್ದು. ಈ ಪೂಜೆಗಳನ್ನು ಮಾಡಬೇಕಾದ್ರೂ ಕೂಡ ಅದೇ ವಿಚಾರಕ್ಕೋಸ್ಕರವಾಗಿ ಇದೇ ಮುದ್ರೆಗಳಲ್ಲಿ ನೀವು ಪೂಜೆಯನ್ನು ಅರ್ಪಿಸಬೇಕು. ಇದೇ ಮುದ್ರೆಗಳಲ್ಲಿ ಕುಂಕುಮವನ್ನು ಇಡಬೇಕು, ಇದೇ ಮುದ್ರೆಗಳಲ್ಲಿ ಗಂಧವನ್ನು ಇಡಬೇಕು, ಇದೇ ಮುದ್ರೆಗಳಲ್ಲಿ ಭಸ್ಮವನ್ನು ಇಡಬೇಕು ಅನ್ನೋ ರೀತಿಯಾದೊಂದು ಪದ್ಧತಿಗಳನ್ನು ತಂದಿರತಕ್ಕಂಥದ್ದು. ಹಾಗೆ ಅದು ಏನಂತಂದರೆ, ಬಹಳ ಮುಖ್ಯವಾಗಿ ಚಕ್ರಗಳ ನಾಡಿಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಅದರಿಂದ ನಿಮಗೆ ರೋಗ ಬಾಧೆಗಳು ಮತ್ತು ಕಾನ್ಸಂಟ್ರೇಟ್ ಜಾಸ್ತಿ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಭಗವಂತನಿಗೆ ಪೂಜೆಯನ್ನು ಅರ್ಪಿಸಬೇಕಾದರೆ, ಅಂದರೆ ಪತ್ರೆ ಅಥವಾ ಪುಷ್ಪವನ್ನು ಅರ್ಪಿಸಬೇಕಾದರೆ ಈ ಅಂಗುಷ್ಟ, ಮಧ್ಯಮ ಮತ್ತು ಅನಾಮಿಕ ಬೆರಳುಗಳಿಂದ, ಈ 3 ಬೆರಳುಗಳಿಂದ ಅರ್ಪಿಸಬೇಕು. ಈ 3 ಬೆರಳುಗಳಿಂದ ಅರ್ಪಿಸಿದರೆ ಮಾತ್ರ ಭಗವಂತನಿಗೆ ನಿಮಗೇನು ಅನಿಸುತ್ತೋ, ನಿಮಗೆ ಇಷ್ಟಾರ್ಥ ಏನಿರ್ತದೋ ಅದೆಲ್ಲವೂ ಕೂಡ ಫಲಿಸೋದಕ್ಕೆ ದಾರಿ ಸಿಗುತ್ತೆ. ಈ 2 ಬೆರಳುಗಳಿಂದ ನಿರ್ಮಾಲ್ಯ, ಅಂದರೆ ಅರ್ಪಿಸಿದಂಥ ಹೂವನ್ನು ಅಥವಾ ಒಣಗಿದಂಥ ಹೂವನ್ನು, ದೇವರ ಮೇಲೆ ಇರ್ತಕ್ಕಂಥ ಹೂವನ್ನು ಈ 2 ಬೆರಳುಗಳಿಂದ ತೆಗೆಯಬೇಕು. ಈ 2 ಬೆರಳುಗಳಿಂದ ತೆಗೆದಾಗ ಅದರ ಪರಿಪೂರ್ಣವಾದಂಥ ಫಲಾಫಲಗಳು ಸಿಗೋದಕ್ಕೆ ದಾರಿಗಳು ಸಿಗುತ್ತೆ. ಶುಭವಾಗಲಿ. ಗುರುಗಳೇ, ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಜ್ಯೋತಿಷ್ಯದ ಬಗ್ಗೆ ವಿಶೇಷ ಮಾಹಿತಿಯನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು.
ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮುಂದಿನ ಗುರುವಾರ, ಶುಕ್ರವಾರ, ಶನಿವಾರ ಭೇಟಿಯಾಗೋಣ. ಶುಭವಾಗಲಿ. ವೀಕ್ಷಕರ, ಇನ್ನು ಯಾರ್ಯಾರಿಗೆ ಕರೆ ಸಿಕ್ಕಿಲ್ವೋ ನೀವು ಗುರೂಜಿ ಅವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ.